ತಡಿ ತಡಿ ಅನಿಲ್, ಸ್ವಲ್ಪ ನಿಧಾನ. ಇಲ್ಲಿ ತನಕನೇ ಬಂದಿವೆ, ಮತ್ತೇನಷ್ಟು ಗಡಿಬೇಡಿ ನೋಡೋಣ. ಒಂದು ನಿಮಿಷದಲ್ಲಿ ಏನಿದಾಗ್ತದೆ. ಈಗ ಜಾರಿ ಅಷ್ಟಕ್ಕೆ ನಿಂತಿದ್ಕಾತು. ಎಲ್ಲರೂ ಒಂಚೂರು ಇದಾಗಿದ್ರೆ ಕಲ್ಕಂಬ ಅಲ್ಲಿ. ನೀನು ಮತ್ತೊಂದು ಕಡೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕಾಗ್ತಿದ್ದು. ನಿಧಾನ ಮಾರೆ, ನಿಧಾನ ನಡಿ ನಡಿ. ಹಂಗೆ ಏನಾರು ಇದ್ದಿದ್ರೆ ಮತ್ತೆ ಫೋನ್ ಮಾಡ್ತಿರ್ಲ ಮಂಜುಳಕ್ಕ. ಮಾರಾಯ, ನಡಿ ನಡಿ ನಡಿ. ಓ, ಪಾಪಣ್ಣನ ಮಾತು ಕೇಳ್ದಂಗೆ ಆಗ್ತದೆ. ಮುದಣಿ ಪಾಪಣ್ಣ ಬಂದ್ರೇನ? ಆ ಪಾಪಣ್ಣಿ ಅಂತಕ್ಕೆ ಬಂದ ಮರತಿ ಇಡೀ ಊರು ತುಂಬ ಹೇಳ್ತಾನೆ ಹವ್ಯಾಸ. ಸಾಲ ಕೊಟ್ಟಾರ ಮನೆ ಬಾಗ್ಲಿಗೆ ಬಂದಿದ್ರು ಅಂತ ನಂಗೆ ಏನು ಗ್ರಹಚಾರ ಕೆಟ್ಟದ. ನೀವು ಸ್ವಲ್ಪ ಸುಮ್ಮನಿರಿ ಮಾರ. ನಾಳೆ ಎಲ್ಲರೂ ಎತ್ಲಾಗಾರ ಹೋಗ್ಬೇಕಂದ್ರೆ ಈಗ ಮುದಣಿಗೆ ಒಬ್ನಿಗೆ ಹೋಗೋಕ್ಕಾಗ್ತದ? ಪಾಪಣ್ಣ ಜೊತೆಗೆ ಇರಲೇಬೇಕು. ಸುಮ್ಮನಿದ್ದು ಬಿಡಿ, ಮತ್ತೆ ಅಂತ ಹೇಳಕ್ಕೆ ಹೋಗ್ಬೇಡಿ. ನೀವು ಮಾತೇ ಆಡಬೇಡಿ. ಅಮ್ಮ, ಎಂತ ಆತೆ ಅಪ್ಪಗೆ? ಎಂತ ಆತೆ ಹೇಳು. ಇದು ಬೆಲ್ಲ ನೀರು ಎಲ್ಲ ಕೊಟ್ಟ ಕುಡಿದ್ರಾ? ಎಂತ ಆತಪ್ಪ? ಇದ್ದಕ್ಕಿದ್ದಂತೆ ಯಾಕೆ ಹಿಂಗಾತು? ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡಿ ಅಂದರೂ ಮಾಡಲ್ಲ. ಅನಿಲ್, ಸ್ವಲ್ಪ ನಿಧಾನ ಮಾತಾಡ. ಅವ್ರಿಗೆ ಸುಸ್ತಾದವ್ರಿಗೆ ಮತ್ತು ಗಾಬರಿ ಮಾಡ್ತೀಯ ನಾನೇನ? ಏನಾಗಲ್ಲ. ಒಂದೊಂದು ಸತಿ ಎಲ್ಲರಿಗೂ ಹಂಗೆ ಆತದೆ. ನನಗೆ ಸುಮಾರು ಸತಿ ಹಂಗಾಗ್ಯದಪ್ಪ. ಮಾರಯ್ಯ, ನೀವೆಲ್ಲ ತಲೆ ಕೆಡ್ಸ್ಕೊಂಡಂದು ನೋಡಿದ್ರೆ ಮಂಜಪ್ಪಣ್ಣ ನೀವು ಗಾಬರಿ ಆಗ್ಬೇಡಿ, ಏನಾಗಲ್ಲ. ನಂಗೂ ಒಂದೊಂದು ಸತಿ ಹಂಗೆ ಆಗದ್ರಿ. ಒಂದೊಂದು ಸತಿ ಏನು, ಸುಮಾರು ಸತಿ ಆಗ್ಯದೆ ಹಂಗೆ. ಪಾಪಣ್ಣ ಬಾಯಿ ಚಿಕ್ಕುತ್ಕ ಬಾ, ಕತೆ ಎಲ್ಲ ಸುಮಾರು ಅದೇ ಮಾರಾಯ. ಥೋ ಮಂಜುಳಕ್ಕ, ನೀವು ಯಾಕೆ ಹೇಳಕ್ಕೆ ಹೋದ್ರಿ? ಕೂತ್ಕೊಳಕ್ಕಾಗ್ಲ? ನಾವೇನೀಗ ಕೂರ್ಬೇಕು ಅನ್ನೋದೇನಿಲ್ಲ ಮಾರ. ನೀವು ಕೂತ್ಕೊಳ್ಳಿ, ಹೇಳ್ತೀನಿ. ಕೂತ್ಕ ಅಲ್ಲೇ ಕೂತ್ಗಳ, ಏನಾಗಲ್ಲ. ಅದು ಮುದ್ದಣ್ಣಿ ನೀನು ಕೂತ್ಗಳ. ಅದು ಭಾಳ ಗಡಿಬಿಡಿ ಆಗಂಥದ್ದೇನಲ್ಲ. ಮಂಜಪ್ಪಣ್ಣ, ಈಗ ಎಂತ ಆಸ್ಪತ್ರೆಗೆ ಹೋಗೋಣ? ಸುಸ್ತು ಹೆಂಗದೆ ಹೇಳಿ. ಕಮ್ಮಿ ಆಗದೆ ಇದ್ದರೆ ಸುಮ್ಮನೆ ಆಸ್ಪತ್ರೆಗೆ ಹೋಗೋಣ ಮರ. ಈಗೆಲ್ಲ ಅಚ್ಚಿಗಿಚ್ಚಿಗೆ ಕೇಳೋದು ನೋಡಿದ್ರೆ ನಮ್ಮ ಜಾಗೃತಿ ನಾವು ಮಾಡ್ಕೋಬೇಕು. ಹೋಗೋಣ ಅನಿಲ, ಹೇಳಿ, ಕಾರ್ತಗೆ ಹೇಳ್ತೀನಿ. ಬೇಡ ಬೇಡ ಪಾಪಣ್ಣ, ಆಸ್ಪತ್ರೆಗೆ ಹೋಗೋದು ಬೇಡ. ನನ್ನ ಕೆಲಸ ಆತು ಮಾರಯ್ಯ. ಹಿಂಗೆ ಆತಿರ್ಲ. ಯಾರು ಬ್ಯಾಂಕಿನರ, ಫಿನಾನ್ಸಿನರ ಯಾರೋ ಬಂದಿದ್ರು ನೋಡ. ಇವರು ಸಾಲ ತಗೊಂಡಾರಂತೆ 3 ಲಕ್ಷ ರೂಪಾಯಿ. ಸಾಲ ತಗೊಂಡಿರಿ, ನೀವು ಅಸಲು ಕೊಟ್ಟ ಬಡ್ಡಿನೂ ಕಟ್ಲ. ಹಾಗಾಗಿ ನೀವು ಎಂತ ದೀಡಿಟ್ಟಿರ ಅದನ್ನು ಹರಾಜಿಗೆ ಇಡ್ತೀವಿ ಅಂತ ಹೇಳ್ತಾರಪ್ಪ. ಇವ್ರಿಗೆ ಒಂಥರ ತಲೆ ಬಿಸಿ ಆದಂಗೆ ಆಗಿದೆ. ಇರೋದೊಂದು 10 ರೂಪಾಯಿ ಜಮೀನು, ಅದನ್ನು ತಗೊಂಡು ಗಾಡಿ ಇಟ್ಕೊಂಡ್ರೆ ಜೀವನಕ್ಕೆ ಹೆಂಗೆ? ಜೀವನದ ಕತೆ ಹಂಗಿರಲಿ. ಹಿಂಗೆ ಕೊದ್ದಾರಂತೆ ಅಂತ ಜನ ಎಲ್ಲ ಮಾತಾಡಿದ್ರೆ ಮಕ್ಕ ಎತ್ತಿಗೆ ತಿರುಗಂಗದ್ಯಾ ನಾವು? ಇವರು ಹೆಂಗಿದ್ದಾರೋ ಅಂತ ನಿಂಗೂ ಗೊತ್ತು. ಬೈಬೋದು, ಮಾಡ್ಬೋದು. ಹಂಗೆ ಬೇರೆ ದುಡ್ಡು ಎಡ್ದ ಕೈಯಲ್ಲಿ ಮುಟ್ಟಲ್ಲ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಬೇಕಾರೆ. ಇದೀಗ ಹಿಂಗೆ ಹಾಕಿ ಕೂತದೆ ಮರ. ಇಂಥರ ಅಂತ ಗೊತ್ತಿಲ್ಲ. ಲೋನ್ ತಗೊಂಡಿರಿ, ಇವ್ರು ಹೇಳ್ತಾರೆ ನಾನು ಎಂಥ ಲೋನು ತಗೊಂಡ್ಲ ಅಂತಾರೆ. ಅಲ್ಲ, ಅದೊಂದು ಹೌದಯ್ಯ. ದೇವ್ರದಯಿಂದ ಲೋನ್ ತಗೊಳ್ಳೋಂಥ ಪರಿಸ್ಥಿತಿ ಬರಲ್ಲ. ಲೋನ್ ತಗೊಂಡ್ಲ ನಾವು ಯಾರ ಹತ್ರನೂ. ಎಂತ ನೀವು ಸಾಲ ತಗೊಂಡಿರಂತ? ಯಾರದು ಹೇಳಿದ್ದ? ಯಾವ ಬ್ಯಾಂಕಿನರು ಅಂತ ಗೊತ್ತಾತಾ? ಓ ಇಲ್ಲ ಮಾರಯ್ಯ, ಗೊತ್ತಾಗ್ಲ. ನಾನು ಅದನ್ನೊಂದು ಕೇಂದ್ರ ಇಟ್ಕೋಬೇಕಿತ್ತು. ಈ ಗಡಿ ಬಿಡಿಲೆಲ್ಲ ನಂಗೆ ಅದು ಜ್ಞಾನಕ್ಕೆ ಬರಲ್ಲ. ನಿಂಗೆ ಅದನ್ನೊಂದು ಕೇಳ್ಕೊಳಕ್ಕಾಗ್ಲ ಅಮ್ಮ? ಯಾಕೆ ಹಿಂಗೆ ಮಾಡ್ತೀರಿ? ಮನೆಗೆ ಬಂದವರು ಒಂದು ಇಷ್ಟೆಲ್ಲ ಹೇಳೋಷ್ಟೊತ್ತಿಗೆ ಅವ್ರು ಬ್ಯಾಂಕ್ ಯಾವುದು ಅಂತ ಕೇಳ್ಕೊಂಡೆ. ಮುದಣೆ, ಸ್ವಲ್ಪ ಸುಮ್ಮನಿರು. ಈಗಿಲ್ಲಿ ನಿಂತ್ಕೊಂಡು ಹೇಳ್ದಂಗಲ್ಲ. ಅವಾಗ ನನ್ನ ಕತೆ ಏನಾಗಿತ್ತು ಅಂತ ನಂಗೆ ಮಾತ್ರ ಗೊತ್ತು. ಇವ್ರು ಸುಮ್ಮನಿರಿ ಅಂದ್ರೆ ಅದು ಮಾತು ಕೇಳಲ್ಲ, ಅವರು ಸುಮ್ಮನಿರಲ್ಲ. ಮಾತಾಡ್ತಾ ಏನು ಅಲ್ಲೇ ಕಡ್ಕೊ ಬೀಳಂಗೆ ಆದರು. ಕಡೆಗೆ ಅವರಿಗೆ ದಮ್ಮಯ್ಯ ದಕ್ಕಯ್ಯ ಅನ್ನಂಗಂದೆ. ಈಗ ಹೋಗಿ ಈಗ ಇನ್ನೊಂದು ದಿವಸ ಯಾವಾಗ್ಲಾರು ನಮ್ಮ ಮಗ ಇದ್ದಾಗ ಬಲ್ಲಿ ಇಲ್ದಿರ ಮಗನೇ ಬತ್ತಾನೆ ಅಲ್ಲಿಗೆ ಅಂದೆ. ನೋಡಲಿ, ಬತ್ತಾನೆ ಅಲ್ಲಿಗೆ ಅಂದಿನಿ, ಎಲ್ಲಿಗೆ ಅಂತ ಕೇಳಲ್ಲ. ಈಗ ನನ್ನ ಇದು ನಂಗಾಗ್ಯದೆ. ಇವರನ್ನು ಸುಧಾರಿಸಿ ಇಲ್ದನ್ನು ಕೂರಿಸಿ ಇದು ಮಾಡ್ಬೇಕಾರೆ ಸಾಕಾಗ್ಯದ ನನಗೆ. ಬಂದ್ಕೊಂಡು ಫೋನ್ ಮಾಡೋಕ್ಕಾಗ್ಲನೋ ಅಂತಾನೆ. ಎಷ್ಟು ಮಾಡಿದ್ರು ಒಂದು ಹಿಂಗಿದ್ದಂತ ಇದನ್ನು ಇಡಲೇಬೇಕು ನೀವು. ಅಮ್ಮ ಹೇಳಿದ್ದಮ್ಮ,
ಈಗ ಬ್ಯಾಂಕ್ನವರು ಅಂದಲ್ಲ ನೀನು, ಯಾವ ಬ್ಯಾಂಕು ಅಂತ ಕೇಳಿದೆ. ಅವರೇ ಹೇಳಬೇಕಿತ್ತು. ಅದು ಯಾವ ಬ್ಯಾಂಕಿಂದ ಬಂದಿದೆ ಅಂತ ನೋಡೋದು ಏನಂತಲೇ ಗೊತ್ತಾಗಲ್ಲಲ್ಲ ಮರ ಪಾಪಣ್ಣಣ್ಣ. ಇದು ಎಂತ ಬಂತ್ರಿ 3 ಲಕ್ಷ ರೂಪಾಯಿ ಲೋನು ನಮಗೆ ಎಂತಕ್ಕೆ ಬೇಕ್ರಿ? ಈಗ ಅಪ್ಪನೇ ಈಗ ಕೊಡಂಗದಾರೆ 3 ಬಿಟ್ಟು 6 ಲಕ್ಷ ರೂಪಾಯಿ ಯಾರಿಗಾರು ಕೇಳಿದ್ರು ಕೊಡಂಗದಾರೆ. ಇವ್ರು ಎಂತಕ್ಕೆ 3 ಲಕ್ಷ ರೂಪಾಯಿ ಇಸ್ಕೋತಾರೆ? ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ. ತಡಿ ನಿಧಾನದಿಂದ ವಿಚಾರಿಸೋಣ. ಏನು ಅವ್ರು ಬಂದು ಕೇಳಿದು ಕೂಡಲೇ ಇಲ್ಲೇನು ಗಿಡ ನೆಟ್ಟಿಟ್ಕೊಂಡ್ಲ ಕೊಡೋಕ್ಕೆ ಹೇಳೋಣ. ಈಗ ನೀವು ಟೆನ್ಷನ್ ಮಾಡ್ಕಿಬೇಡಿ ಇಬ್ಬರು. ಮಂಜಪ್ಪಣ್ಣ ನಿಧಾನದಿಂದ ಕೂತು ಯೋಚನೆ ಮಾಡಿ. ಅಲ್ಲಿ ನೀವು ಅದಕ್ಕಂತ ಹೆದರೋದೇನು ಬೇಡ. ಯಾವಾಗಲಾರು ಎಂತಕ್ಕಾರು ಸೈನ್ ಹಾಕಿದ್ರಾ? ನೆನಪು ಮಾಡ್ಕೇಳಿ ಒಂಚೂರ. ಇಲ್ಲ, ಎಷ್ಟು ಜ್ಞಾನ ಮಾಡಿದ್ರು ತಡಿ, ಎಂತಕ್ಕೂ ನನ್ನ ತಲೆಯ ಕಳ್ದಾಗ ಹೋಗಿದೆ ಮರೆಯ. ನಿಧಾನ ಕೂತು ಜ್ಞಾನ ಮಾಡ್ತೀನಿ. ಈಗ ಸದ್ಯಕ್ಕೆ 1-2 ತಿಂಗಳಲ್ಲಿ ಯಾರಿಗೂ ಏನೋ ಹಾಕ್ಲಾ, ಆದರೂ ನಾನು ಬ್ಯಾಂಕಿಗೆಲ್ಲ ಹೋಗ್ಲಾ, ದುಡ್ಡು ಕೊಡಿ ಅಂತ ನಂಗೆ ಹೇಳೋಕ್ಕೆ ಹೋಗ್ಲಾ, ಅವರೇ ಕೊಟ್ಟಿದ್ದು. ಯಾರು ಬಂದಂಗಾತಲ್ಲ? ಓ, ರಘುವೀರ್ ಗೌಡ್ರು ಬರ್ತಾ ಇದ್ದಾರೆ. ಪಾಪಣ್ಣಣ್ಣ, ರಘುವೀರ್ ಮಾವ ಗೊತ್ತಾಗಿದ್ದು ಹೆಂಗಿದ? ನಾನೇ ಹೇಳದ್ನ ನಂಗೊಂಥರ ಗಾಬರಿ ಆದಂಗೆ ಆತಲ್ಲ. ನೀನು ಹಿಂಗೆ ಮಾಡಿದಾಗ ಹೇಳಿದೆ ಬಂದ್ರೇನು ಬರಲಿ ಬಿಡು, ಒಳ್ಳೆ ಕೆಲಸ ಆಯ್ತು, ಮಾತಾಡೋಕ್ಕಾಗ್ತದೆ. ಓ ಮಾರಾಯ, ಎಂತಕ್ಕೆ ಹಿಂಗೆ ಮಾಡ್ತೀರಾ ಪಾಪಣ್ಣ? ಅವರಿಗೆಲ್ಲ ಎಂತಕ್ಕೆ ಹೇಳೋಕ್ಕೋದ್ರೆ ಏನು ತಿಳ್ಕೊಬೇಕು? ನನ್ನ ಹಣೆ ಬರ ಮಾರಾಯ, ಎಲ್ಲರಿದ್ರೆ ತಲೆ ತಗ್ಸಂಗೆ ಆಗ್ತದೆ. ನೀವು ಯಾಕೆ ಹಿಂಗೆ ಮಾಡ್ತೀರಿ ಮಾರಾಯ? ನಮ್ಮನೇಲಿ ಒಬ್ಳಿಗೆ ಹೇಳಿದೆ ಫೋನ್ ಮಾಡಬೇಡ ಅಂತ. ಬಲ್ಲಿ ಈಚೆಗೆ ಬಲ್ಲಿ, ಇಲ್ಲೇ ಅದಾರೆ. ಅವನಿಲ್ಲ ಪಾಪಣ್ಣ, ಅವನಲ್ಲಿ ಇವರೇ ಎಲ್ಲ ಇಲ್ಲೇ ಅದಾರೆ. ಬಲ್ಲಿ ಒಳಗೆ ಬಲ್ಲಿ. ಅಲ್ಲ ಮಂಜಪ್ಪ, ಇದು ಎಂತ ಕೆಲಸ ಮಾಡ್ಕೊಂಡಿದ್ದು ನೀನು? ಯಾಕೆ ಇದ್ದಕ್ಕಿದ್ದಂತೆ ಅಲ್ಲ, ಈ ವಯಸ್ಸಿಗೂ ಒಂದೊಂದ್ಸತಿ ಹಂಗೆ ಆತಿರ್ತದಂತ ಮಾಡೋಣ. ನೀ ಏನೆಲ್ಲ ಭಾಳ ತಲೆಗೆ ತಗೊಂಡೇನ, ಭಾಳ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದ, ಅದಕ್ಕೆ ಹೇಳೋದು. ಇಲ್ಲ ನನಗೆ ಅಂತ ಇದಾಗಲೇ ಈ ಹುಡುಗರು ಸುಮ್ಮನೆ ಗಾಬರಿ ಪಡಿಸೋದು. ಇಲ್ಲ, ಎಂತ ಇಲ್ಲ. ನೋಡು ಮಂಜಪ್ಪ, ನನ್ನ ಹತ್ರ ಯಾವುದೇ ಮುಚ್ಚು ಮರೆ ಇಟ್ಕೋಬೇಡ. ಇದ್ದಕ್ಕಿದ್ದಂತೆ ಯಾರಿಗೂ ಈ ಥರ ಸುಸ್ತಾಗಲ್ಲ. ಹಂಗೆ ಇಷ್ಟು ಸುಸ್ತಾತು ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲೇಬೇಕು. ಈಗೇನು ಹೇಳೋ, ಆಸ್ಪತ್ರೆಗೆ ಹೋಗೋಣ? ಸುಸ್ತು ಹೆಂಗದೆ ಹೇಳೋ? ಅನಿಲ, ನಾನೇನು ಅಂತ ನಿಂಗೆ ಗೊತ್ತು. ಮಂಜಪ್ಪ ಎಂಥದಾರು ಮಾಡಲಿ, ನೀನು ಮಾತ್ರ ಮುಚ್ಚು ಮರೆ ಮಾಡಬೇಡ. ಏನಾಗಿದೆ ಹೇಳು, ಯಾರು ಎಂತ ಹೇಳಿದ್ರು? ಇದು ಸಣ್ಣ ವಿಷಯಕ್ಕೂ ತಲೆಗೆ ತಗೊಳೋದು ಜಾಸ್ತಿ ಮೊದಲಿಂದನೂ ನಾನು ನೋಡೀನಿ. ಏನು ಹೇಳು, ಯಾರು ಎಂತ ಹೇಳಿದ್ರು? ಅದು ಎಂಥದ್ದೇ ಹೇಳಿರಲಿ, ನಾನು ಇದ್ದೀನಿ ಅನ್ನೋದನ್ನ ಮಾತ್ರ ಮರಿಬೇಡ. ಇಲ್ಲ ಎಂತ ಇಲ್ಲ. ನಿಂತ್ಕೊಂಡೇ ಇದ್ದೀರಲ್ಲ, ನೀವು ಈಚೆ ಕೂತ್ಕೊಳ್ಳಿ ಹೇಳ್ತೀನಿ. ಅಲ್ಲ, ಇದೆ ಕುಡಿಯೋಕ್ಕೆ ಅಂತ ಇರ್ತಾ ಬರೇ, ಹೋಗಿ ಅವ್ರಿಗೆ ಕುಡಿಯೋಕ್ಕೆ ಅಂತ ಇರ್ತಾ ಬಾ, ಈಚೆ ಕೂತ್ಕೊಳ್ಳಿ ಬಲ್ಲಿ. ಕೂರ್ಬೇಕು ನಿಲ್ಲಬೇಕು ಅಂದ್ರೆ ನೀನೀಗ ಹೇಳಬೇಕು. ಏನು ಎಂತ ಆಯ್ತು? ಅನಿಲ, ಅವ್ರು ಕೇಳ್ತಾ ಇದ್ದರು ಮನುಷ್ಯರಾಗಿ ಕಾಣ್ತಾರೆ, ಎಂತ ಕಾಣ್ತಾರೆ ನಿಂಗೆ? ಈಗ ನಾವಾರು ಯಾರ ಹತ್ರನಾರು ಏನಾರು ಹೇಳ್ತೀವೇನೋ, ಅವರಂತೂ ಯಾರ ಹತ್ರ ಬಾಯಿ ಬಿಡೋರಲ್ಲ. ಹೇಳು, ಇದೇನು ಬೇಕಂತ ಮಾಡಿ ತಪ್ಪಲ್ಲ ಏನಲ್ಲ, ಸುಮ್ಮನೆ ಇದಾಗಿದ್ದು ಇದು. ಎಂತ ಇಲ್ಲ ರಘುವೀರಣ್ಣ, ಯಾರ ಬ್ಯಾಂಕಿನರು ಅಂತ ಬಂದಿದ್ರಂತೆ. ಲೋನ್ ತಗೊಂಡಿರಿ 3 ಲಕ್ಷ ರೂಪಾಯಿ, ಇನ್ನು ಅಸ್ಲು ಕಟ್ಲ ಬಡ್ಡಿನೂ ಕಟ್ಲ, ಎಂಥದ್ದು ಹರಾಜಿಗೆ ಇಡ್ತೀವಿ ಅಂತನ ಎಂಥದ ಹೇಳಿದ್ರಂತೆ ಬಂದು. ಅದಕ್ಕೆ ಹಿಂಗೆ ತಲೆ ಬಿಸಿ ಮಾಡ್ಕೊಂಡಾರೆ. ಇವರು ಏನು ಯಾರ ಹತ್ರನೂ ಲೋನ್ ತಗೊಂಡ್ಲ ಅಂತೆ ಅನ್ನೋದೇನು ಇವ್ರು ತಗೊಳಲ್ಲ. ಎಂತಕ್ಕೆ ತಗೋತಾರೆ? ಬೇರೆಯವ್ರಿಗೆ ಕೊಡ್ತಾರೆ ಬಿಟ್ಟರೆ ಇವ್ರೇನು ತಗೊಳಲ್ಲ. ಏನಾತ ಅದು? ಎಲ್ಲರೂ ಕನ್ಫ್ಯೂಸ್ ಆಗಿ ಇವ್ರ ಮನೆಗೆ ಬಂದರು. ಗಿಡ್ರಸ್ಸು ಏನಂತ ನನಗೂ ಗೊತ್ತಾಗಲ್ಲ. ಅದಕ್ಕೆ ಇವ್ರು ಈ ಥರ ಸುಸ್ತಾಕ್ಕೊಂಡು ಕೂತಾರೆ. ಸಹಿಯೇನೋ, ಇಷ್ಟಕ್ಕಾಗಿ ಇಷ್ಟು ತಲೆ ಕೆಡಿಸ್ಕೊಂಡಿದ್ದ? ನಾನು ಭಾಳ ಗಾಬರಿಯಾಗಿ ಹೋದೆ ಮಾರಯ್ಯ, ಎಂಥದೋ ಏನೋ ಅಂತ.
ಇವು ಚಿಕ್ಕಪ್ಪನ ಮಕ್ಕಳೇ ಏನೋ ಇದು ಮಾಡಿದ್ರೆ ಏನೋ ಅಂತೇಳಿ ಒಂದು ಸತಿಯಲ್ಲಿ ಬರೋವ ಯಾರು ಏನು ಮಾಡಿದ್ರ ಅಂತ ಕೇಳಿ ಈಚೆಗೆ ಬರ್ಬೇಕು ಅಂದ್ಕೊಂಡವ. ಆದರೂ ನೋಡೋಣ ಒಳಗೋಗಿ ಏನು ಎತ್ತ ಅಂತ ಕೇಳಿ ಇದು ಮಾಡೋಣ ಅಂತ ಬಂದೆ. ಅಲ್ಲ ಮಂಜಪ್ಪ, ಅದಕ್ಕೆ ಅಂತ ಕಷ್ಟು ತಲೆ ಕೆಡ್ಸ್ಕೊಳದ? ನಾನು ಇದ್ದೀನಿ, ಅದು ಯಾರು ಬಂದು ಏನು ಸಾಲ ತಗೊಂಡೆ ಬಂದು ಕೇಳ್ತಾರೆ ನೋಡೋಣ. ಅಲ್ಲ, ಒಂದು ಪಕ್ಷ ಏನಾದರೂ ಇದಾಗಿ ಕಟ್ಟಲೇಬೇಕು ಅಂತಾದರೂ 3 ಲಕ್ಷ ಅಲ್ಲ 6 ಲಕ್ಷ ಆದರೂ ನಾನು ಕಟ್ತೀನಿ. ಅದಕ್ಕೇನು ತಲೆ ಕೆಡ್ಸ್ಕೊಳೋದು ಬೇಡ. ನಾನು ಅಂತ ಇದು ಅನಿಲ ನನಗೆ ಬೇಕಾದಷ್ಟು ನನಗೆ ಜೀವಕ್ಕೂ ಜೀವಾಗಿ ನಿಂತಾನೆ. ಅದು ಅಷ್ಟು ನಾನು ಮಾಡದೇ ಇದ್ದರೆ ಹೋಗಿ ನನ್ನ ಹತ್ರ ಹಿಂಗೆ ಗುಟ್ಟು ಮಾಡ್ತೀರಿ. ಬಿಡಿ, ತಲೆ ಕೆಡ್ಸ್ಕೊಳೋದೇನು ಬೇಡ. ಅನಿಲ, ನೀನು ಸ್ವಲ್ಪ ಸಮಾಧಾನ ಮಾಡ್ಕೆ, ನೀನು ಸಮಾಧಾನ ಮಾಡ್ಕೆ. ನೀನೇ ಹಂಗೆ ಮಾಡ್ಕೊಂಡು ನಿಂತ್ರೆ ಉಳ್ದಾರೆ ಏನು ಮಾಡ್ಬೇಕಾ? ಅಲ್ಲ, ಕೂತ್ಕೊಳ್ಳಿ, ನೀವು ಈಚೆಗೆ ಕೂತ್ಕೊಳ್ಳಿ, ಹೇಳ್ತೀನಿ. ಆಚೆ ಕುರ್ಚಿಗೆ ಕೂತ್ಕೊಳ್ಳಿ. ಹೇಳ, ನೀ ಈಚೆ ಬಾರ, ಆಚೆ ಕೂರ್ಸ.